ಏ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಈಸಿ ಆ್ಯಂಡ್ ಸೂಪರ್ ಟೇಸ್ಟಿಯಾದ ಬದನೆಕಾಯಿ ಚಟ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕಿಂತ ಮೊದಲು ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಆಲ್ರೆಡಿ ನನಗೆ 400 ಸಬ್ಸ್ಕ್ರೈಬರ್ ಆಗಿದೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಿದ್ದೀನಿ ಈ ವಿಡಿಯೋದಿನ ಮೂಲಕನೇ. ಮತ್ತು ಇದಕ್ಕೆ ಬದನೆಕಾಯಿ ಚಟ್ನಿಗೆ ಏನು ಬೇಕಂದರೆ, ಫಸ್ಟು ಬದನೆಕಾಯಿನ ಈ ರೀತಿಯಾಗಿ ಸುಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿರೋದು ಈ ರೀತಿಯಾಗಿ ನೋಡಿ. ದಪ್ಪ ಇದ್ದರೆ ಚೆನ್ನಾಗಿರುತ್ತೆ, ಏನು ಹುಳ ಇರಲ್ಲ. ದಪ್ಪ ಇದ್ದರೆ, ಸಣ್ಣದು ಎಳೆದಿದ್ದರೆ ಚೆನ್ನಾಗಿ ಬರಲ್ಲ, ಟೇಸ್ಟಿಯಾಗಿರಲ್ಲ ಚಟ್ನಿ. ಮತ್ತು ಇದಕ್ಕೆ ಒಂದು ಜಾರಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಂಡಿದ್ದೀವಿ ಲೈಟಾಗಿ ಆಯಿಲ್ ಹಾಕ್ಕೊಂಡು. ದಪ್ಪ ಉಪ್ಪನ್ನ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದಿಷ್ಟನ್ನು. ಆಮೇಲೆ ಬದನೆಕಾಯಿನ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡೋದಕ್ಕಿಂತ ಸಣ್ಣಗೆ ಲೈಟಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕರ್ದೆಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡಿಕೊಂಡು ರೊಟ್ಟಿ ಜೊತೆಗೆ ತಿಂತಾ ಇದ್ದರೆ ಸೂಪರ್, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.